ಲೇಡೀಸ್ ಅಂಕಲ್ ಆಂಟೀಸ್ಗೆ ನಿಮ್ಮ ಪ್ರೀತಿಯ ನಯನ ಶರತ್ ಮಾಡುವ ನಮಸ್ಕಾರಗಳು. ಪ್ಯಾಕೆಟ್ ಖಾಲಿ ಆದ್ರೂ ಪರವಾಗಿಲ್ಲ, ಪ್ಲೇಟ್ ಮಾತ್ರ ಖಾಲಿ ಆಗಬಾರದು ಅನ್ನೋ ನಮ್ಮ ಲೇಡೀಸ್ ಸಾರಥಿಗಳು ಮಾಡೋ ಬಿಸಿ ಬಿಸಿ ಅಡುಗೆಯ ಜೊತೆ ಮಜವಾದ ಹರಟೆನ ಹೊಡೆಯೋಣ. ಮತ್ತೆ ಆಗ್ತಾಡ ಇವತ್ತಿನ ನಮ್ಮ ಸಂಸಾರ ಸಾರಥಿಯ ಸ್ಪೆಷಲ್ ಸಂಚಿಕೆ ಅಡುಗೆ ಮನೆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಇದು ಸನ್ನುದಿಯ ಪ್ರೆಸೆನ್ಸ್ ಅಡುಗೆ ಮನೆ, ಕೋ-ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆಯ ಪಯಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ ಹಾಗೂ ಆಹಾರ ಸಂಸ್ಕೃತಿಯ ಕೈರುಚಿ, ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ SSP ಹಿಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸು ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ನಮ್ಮ ಕಿಚನ್ ಅಲ್ಲಿ ಬಳಸಿರುವಂತಹ ಎಲ್ಲ ಸಾಮಗ್ರಿಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ಸ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಮಲ್ನಾಡ್ ಹೋಟೆಲ್ ನ ಓನರ್ ಸೂಪರ್ ವುಮನ್ ಕುಸುಮ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಇವತ್ತು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಮಲ್ನಾಡ್ ಕುಸುಮ. ನೋಡ್ತಾ ಇದ್ರೆ ಖುಷಿ ಆಗುತ್ತಲ್ಲ ಮೇಡಮ್? ಯಾಕೆ ಮೇಡಮ್, ಹೆಂಗಿದೆ ನಿಮ್ಮ ಮಲ್ನಾಡ್ ಮೆಸ್ಸು? ಚೆನ್ನಾಗಿದೆ ಮೇಡಮ್. ತುಂಬಾ ವರ್ಷಗಳದ್ದಲ್ವಾ, ತುಂಬಾ ವರ್ಷ ನಡ್ಸ್ಕೊಂಡ್ ಬರ್ತಾ ಇದೀವಿ. 26 years ಇಂದ ನಡ್ಸ್ಕೊಂಡ್ ಬರ್ತಾ ಇದೀವಿ. ಸೂಪರ್, 26 years. ಹೌದು ಮೇಡಮ್, ಅದೇನ್ ಸಾಧಾರಣ ವಿಷಯ ಅಲ್ಲ. ಯಾಕಂದ್ರೆ ಹೋಟೆಲ್ ನಡೆಸೋದೇ ತುಂಬಾ ಕಷ್ಟದ ವಿಷಯ. ಸೂಪರ್. ಓಕೆ, ನಮ್ಮ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಈ ವಾರದ ನಮ್ಮ ಸಂಸಾರದ ಸಾರಥಿಯ ಒಂದು ಸ್ಪೆಷಲ್ ಸಂಚಿಕೆಗೆ ನಿಮ್ಮನ್ನ ಬರಮಾಡ್ಕೊಂಡಿದ್ದು ನಮಗೆ ತುಂಬಾನೇ ಖುಷಿ ಕೊಡ್ತು. ಸಂತೋಷ ನನಗೂ ಕೂಡ ತುಂಬಾ. ಮತ್ತೆ ನಿಮ್ಮನ್ನ ನೋಡೇ ಇರ್ಲಿಲ್ಲ ನಾನು ರಿಯಲ್ ಆಗಿ. ಭಾರಿ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಸೊ ನನಗೋಸ್ಕರ ಏನ್ ರೆಸಿಪಿ ತಗೊಂಡ್ಬಂದಿದ್ದೆ? ನಾನು ಮಟನ್ ಅಲ್ಲಿ, ಚಿಕನ್ ಅಲ್ಲಿ ಎರಡರಲ್ಲೂ ಮಾಡಬಹುದು ಇದನ್ನ. ಮಟನ್ ಅಲ್ಲಿ ಬಾರಿ ಸಿಂಪಲ್ ಆಗಿ, ಏನು ಸ್ಪೈಸಿ ಐಟಮ್ ಜಾಸ್ತಿ ಏನೂ ಇಲ್ಲ. ಬರೀ ಸೋಂಪು ಕಾಳು, ಪೆಪ್ಪರ್, ಜೀರಿಗೆ, ತುಂಬಾ ಈಸಿಯಾಗಿ ಐಟಮ್ ಅಷ್ಟೇ. ದಯವಿಟ್ಟು ಮೆಥಡ್ ಹೇಳ್ಬಿಡಿ, ಸ್ಟಾರ್ಟ್ ಮಾಡ್ಬಿಡೋಣ. ಹಾಗಾದ್ರೆ ಕುಕ್ಕರ್ ಕೊಡಿ ಒಂದು. ಶುರು ಮಾಡೋಣ. ಕುಕ್ಕರ್ ರೆಡಿ ಇದೆ. ಓಪನ್ ಮಾಡ್ಲಾ? ಗ್ಯಾಸ್ ಆನ್ ಮಾಡಾಯ್ತು. ಗ್ಯಾಸ್ ನೀವೇ ಆನ್ ಮಾಡಿದ್ರ? ಸ್ವಲ್ಪನೇ ಆಯಿಲ್ ಕೊಡಿ. ಮಟನ್ ಅಲ್ಲಿ ಆಯಿಲ್ ಜಾಸ್ತಿ ಇರೋದ್ರಿಂದ ಸ್ವಲ್ಪನೇ ಹಾಕೋಣ. ಸರ್, ನಮ್ಮ ಕಿಚನ್ ಅಲ್ಲಿ ನಾವು ಯಾವಾಗ್ಲೂ ಬಳಸ್ತೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಾನು ಮನೇಲಿ ಇದನ್ನೇ ಉಪಯೋಗಿಸ್ತೀನಿ ಮೇಡಮ್. ಮೇಡಮ್, ಇವಾಗ ಎಣ್ಣೆ ಬಿಸಿಯಾಗಿದೆ. ಇಷ್ಟೊಂದು ಈರುಳ್ಳಿ ಬೇಡ, ಸ್ವಲ್ಪ ಹಾಕೋಣ. ಯಾಕಂದ್ರೆ ಮಟನ್ ಅರ್ಧ ಕೆಜಿನೇ ಇರೋದು. ಓಕೆ, ಅರ್ಧ ಹಾಕಿದ್ದೀನಿ ನಾನು ಇದ್ರಲ್ಲಿ ಅಷ್ಟೇ. ಕುಸುಮ ಮೇಡಮ್, ನೀವು ಬ್ಯಾಂಗ್ಳೂರ್ ಅವರೇ ಅಥವಾ ನಿಮ್ಮ ನಮ್ದು ತೀರ್ಥಹಳ್ಳಿ. ತೀರ್ಥಹಳ್ಳಿಯವರಾಗಿ ಬೆಂಗಳೂರಿಗೆ ಬಂದು ನೀವು ಹೋಟೆಲ್ ತುಂಬಾ 30 years ಆಯ್ತು ಮದುವೆ ಆಗಿ ಬಂದ್ಮೇಲೆ. ನಾನು ಫಸ್ಟ್ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ ಮೇಡಮ್. ಆಮೇಲೆ ಇಲ್ಲಿ ಮನೆಯಲ್ಲಿ ನನ್ನ ಗಂಡ ಎಲ್ಲ ಉದ್ಯಮ ನಡೆಸುವಾಗ ಸ್ವಲ್ಪ ಏನೋ ಕಿರಿಕಿರಿ, ಮತ್ತೆ ಅದು ಲಾಸ್ ಆಗಕ್ಕೆಲ್ಲ ಶುರುವಾಯ್ತು. ಆವಾಗ ನಾನ್ ಬಂದು ಇವರು ದಿನ ಏನ್ ನನಗೆ ದುಡ್ಡು ಕೊಡ್ತಿದ್ರು ಅದನ್ನೆಲ್ಲ ಉಳಿಕೆ ಮಾಡಿದ್ರಲ್ಲಿ ನಾನು ಒಂದು ನಾಗರಬಾವಿಲಿ ಬಂದು ಫಸ್ಟ್ ಹೋಟೆಲ್ ಮಾಡಿದೆ, ವೆಜ್ ಹೋಟೆಲ್. ಆಮೇಲೆ ಮಾಗಡಿ ರೋಡಲ್ಲಿ ಒಂದು ಮಾಡಿದ್ವಿ. ಈಗ ನನ್ಗೆ ಏಜ್ ಆಗಿ ಬಂತಿದ್ದಂಗೆ ಎಲ್ಲ ಇದು ಒಂದೇ ಇರೋದು ಇವಾಗ, ನಾಗರಬಾವಿಲಿ ಒಂದೇ ಬ್ರಾಂಚ್ ಇರೋದು ಇವಾಗ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕಿದ್ರೆ ಸಾಕು. ಸ್ವಲ್ಪ ಅರಿಶಿಣ ಹಾಕೊಳ್ತೀನಿ, 1/4 ಸ್ಪೂನ್ ಅಷ್ಟು ಅರಿಶಿಣ ಹಾಕಿದ್ರೆ ಸಾಕು. 1 ಸ್ಪೂನ್ ಉಪ್ಪು ಮೇಡಮ್. ಅರ್ಧ ಕೆಜಿ ತೊಳೆದಿಟ್ಟಿರೋ ಮಟನ್ನು ಸೇರಿಸ್ತಾ ಇದ್ದೀನಿ ಇವಾಗ. ಉಪ್ಪು ಹಾಕಿದ್ಮೇಲೆ ಮಟನ್ ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಸ್ಟಿರ್ ಮಾಡಿಬಿಟ್ಟು ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಹೊಡೆಸ್ಕೊಳ್ಳೋಣ. ಎಳೆ ಮಟನ್ ಆದ್ರೆ 2 ವಿಷಲ್ ಸಾಕು. ಇದು ಇವಾಗ ಮುಚ್ಚಿಬಿಡೋಣ ಮೇಡಮ್, ಬೇಯ್ಲಿ. ನೀರೇನು ಹಾಕೋದ್ ಬೇಡವಾ? ನೀರು ಬೇಡ ಮೇಡಮ್, ಇದು ಒಂಥರ ಡ್ರೈ ಐಟಮೇ ಅಲ್ವಾ. ಈಗ ಇದು 2 ವಿಸಿಲ್ ಆಗಿದೆ. ಎಳೆ ಮಟನ್ ಇರೋದ್ರಿಂದ 2 ವಿಸಿಲ್ ಮಾಡಿಸಿದೀವಿ. ಇವಾಗ ಇದನ್ನ ಓಪನ್ ಮಾಡ್ತೀನಿ. ಬೆಂದಿದೆ ಚೆನ್ನಾಗಿ. ಇದನ್ನ ನಾವು ಸರ್ವಿಂಗ್ ಬೌಲ್ಗೆ ಸೆಪರೇಟ್ ಮಾಡ್ಕೋತಾ ಇದ್ದೀವಿ. ಯಾಕಂದ್ರೆ ಇದು ಫ್ರೈ ಮಾಡ್ಬೇಕಲ್ವಾ, ಅದಕ್ಕೆ. ಈಗ ಒಂದು ಫ್ರೈ ಪ್ಯಾನ್ ಬೇಕು ನನಗೆ, ಅದನ್ನ ಫ್ರೈ ಮಾಡಕ್ಕೆ. ಆಗ್ಬೋದು. ಇದು ಅರ್ಧ ಕೆಜಿನೇ ಆಗಿರೋದ್ರಿಂದ ಒಂದು 3/4 ಸ್ಪೂನ್ ಕಾಳು ಮೆಣಸು, ಜೀರಿಗೆ ಒಂದು 3/4 ಸ್ಪೂನ್, ಓಂ ಕಾಳು 1/4 ಸ್ಪೂನ್, ಕರಿಬೇವು ದಳಗಳು ಇಷ್ಟೇ ಸಾಕು. ಖಾರಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಅಷ್ಟೇ, ಬೇರೆ ಏನು ಇಲ್ಲ. ಇದನ್ನ ಹಂಗೆ ಆಯಿಲ್ ಹಾಕದಲ್ಲೇನೆ ಹಾಗೆ ಡ್ರೈ ಆಗಿ ಹುರ್ಕೋಬೇಕು. ನಿಮ್ ಹೋಟೆಲ್ ಅಲ್ಲಿ ನೀವೇ ಅಡ್ಗೆ ಮಾಡೋದಾ ಅಥವಾ ನೋಡಿ ಮಾಡಕ್ಕೆ? 4 ಜನ ಅಡಿಗೆಯವರಿದ್ದಾರೆ. ಆಯ್ತಾ, ತಗೊಳ್ಳಿ. ಆಯ್ತು, ಸ್ವಲ್ಪ ತಣ್ಣಗಾಗ್ಲಿ. ಇವತ್ತು ನಾವು ನಮ್ಮ ಜೀರಾ ಮಟನ್ಗೆ ಯೂಸ್ ಮಾಡ್ತಾ ಇದೀವಿ ಬೋರೋಸಿಲ್ ಅವರ ಮಿಕ್ಸಿ. ಶುರು ಮಾಡೋಣ. ಹೌದು, ಪೌಡರ್ ಹಾಕ್ಬೇಕು. ಓಕೆ ಮೇಡಮ್, ನಿಮ್ಮ ತುಂಬಾ ಚೆನ್ನಾಗಾಯ್ತು ನೋಡಿ. ಸ್ವಲ್ಪ ಎಣ್ಣೆ ಕೊಡಿ ಇವಾಗ.
ಬೆಳ್ಳುಳ್ಳಿ ಹೆಸರುಗಳನ್ನ ಹಿಂಗೆ ಕುಟ್ಟಿ ಇಟ್ಕೋಬೇಕು. ಒಂದು 7-8 ಸಾಕು. ನಾನ್ ವೆಜ್ಗೆ ಬೆಳ್ಳುಳ್ಳಿ ಈರುಳ್ಳಿ ಹೌದು, ಅದು ಇರ್ಲೇಬೇಕು, ಇದ್ರೇನೆ ಅದು ಟೇಸ್ಟ್, ಫ್ಲೇವರ್ ಬೇರೆ ತರ. ಹೌದು. ಈಗ ಕರ್ಬೇವು ಸೊಪ್ಪು ಹಾಕ್ತಾ ಇದ್ದೀನಿ ಮೇಡಮ್, ಇದ್ರ ಜೊತೆಗೆ ಟೊಮೆಟೊ ಸ್ವಲ್ಪ ಇದ್ರ ಜೊತೆಗೆ ಸ್ವಲ್ಪನೇ ಹಾಕೋಬೇಕು. ಈಗ ಮಟನ್ ಸೇರಿಸ್ಕೊಳ್ಳೋಣ. ತುಂಬಾ ಸಿಂಪಲ್ ಮೇಡಮ್, ಏನು ಐಟಮ್ ಎಲ್ಲ ಇದಕ್ಕೆ ಜಾಸ್ತಿ ಏನು ಸ್ಪೈಸಿ ಮಸಾಲಾ ಆ ಥರದಿಲ್ಲದೆ ಹಿಂಗೆ ನೋಡೇ ಇರಲಿಲ್ಲ ಮಟನ್ ಪ್ರಿಪೇರ್ ಮಾಡೋದು. ಹೌದಾ? ಈಗ ಮಸಾಲೆ ರುಬ್ಬಿಟ್ಕೊಂಡಿದೀವಲ್ಲ ಅದು ಹಾಕೋಣ. ನೀವೇ ಹಾಕ್ತೀರಾ? ಇವಾಗ ಇದ್ರದ್ದು ಮಟನ್ ಬೇಯಿಸಿದ್ದು ಸೂಪ್ ಉಳಿದಿತ್ತಲ್ಲ, ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಲಿ, ಆವಾಗ ಅದು ಗೊಜ್ಜು ಟೈಪ್ ಆಗತ್ತೆ. ನಾನು ಒಂದಷ್ಟು ಅಡುಗೆ ಪದಾರ್ಥಗಳು ಹೇಳ್ತೀನಿ, ಅದಕ್ಕೆ ಹೋಲುವಂತ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವ ತುಂಬಾ ಜನ ಆಕ್ಟರ್ಸ್, ಆಕ್ಟರು, ಹೀರೋ, ಹೀರೋಯಿನ್, ಕಾಮಿಡಿಸ್ ತುಂಬಾ ಜನ ಇದಾರಲ್ಲ, ಹೌದು, ಅದಕ್ಕೆ ಯಾರು ಹೋಲ್ತಾರೆ ಅಂತ ನೀವು ಹೇಳ್ಬೇಕು. ರೆಡಿ ಇದ್ದೀರಾ? ಕರಿಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಸಾಧುಕೋಕಿಲ್ಲ ಇರ್ಬೋದು, ಯಾಕೆ ಎಲ್ಲಾ ಕಡೆನೂ ಅಪ್ಲೈ ಮಜಾ ಇದೆ. ಇನ್ನೊಂದು ಜೀರಿಗೆ. ಸುಧಾರಾಣಿಯವರು. ಅಬ್ಬಾ. ನೆಕ್ಸ್ಟ್ ಒನ್ ಸಾಸಿವೆ. ಚಟ್ಟಪಟ ಸಿಡಿಯೋದು ಸೋನಲ್ ತರಣ್ಣ ಹೆಂಡ್ತಿ. ಸೋನಲ್ ಸಿಡಿತಾರೆ. ಸಿಡಿತಾರೆ ಅಂದ್ರೆ ಚುರುಕು ಹಂಗೆ. ಶುಂಠಿ. ಶುಂಠಿ ಸ್ವಲ್ಪ ಜೋರಾಗಿರ್ಬೇಕು. ನೀವೇ ಸೂಪರ್. ನೋಡೋಣ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಓಕೆ ಮೇಡಮ್, ಇವಾಗ ಕ್ಯಾರೆಟ್. ತುಂಬಾ ಸ್ವೀಟ್ ಆಗಿ ಶಿವಣ್ಣ ಅವರು ಕ್ಯಾರೆಟ್ ಹಲ್ವಾ ಎಲ್ಲ ಮಾಡೋ ಎಲ್ಲ ಕಡೆ ಜೆಲ್ಲಾಗ್ತಾರೆ. 24 ಕ್ಯಾರೆಟ್ ಗೋಲ್ಡ್ ಅಂತ. ಹೌದು. ಅಬ್ಬಾ, ಈಗ ಇದು ರೆಡಿ ಆಗಿದೆ, ನಾನು ಆಫ್ ಮಾಡ್ತೀನಿ, ಮೇಡಮ್ ಅವರಿಗೆ ಕೊಡ್ತೀನಿ. ಮೇಡಮ್, ಇದು ಬಿಸಿ ಬಿಸಿಯಾಗಿದೆ, ರೆಡಿ ಇದೆ. ಓಕೆ ಮೇಡಮ್, ಮಾಡಿ ಮೇಡಮ್. ಓ ಮೈ ಗಾಡ್, ಅಲ್ಟಿಮೇಟ್ ಆಗಿದೆ. ಹಾಕಿರೋ ತುಂಬಾ ನೀಟಾಗಿ ಬಂದಿದೆ ಮಟನ್. ಹಾಕಿರೋ ಐಟಮ್ ತುಂಬಾ ಕಡಿಮೆ ಅಲ್ಲ ಮೇಡಮ್, ಏನು ಹಾಕಿಲ್ಲ, ಮಸಾಲೆನೇ ಹಾಕಿಲ್ಲ. ನೀವು ಹಾಕಿರೋ ಮಸಾಲೆ ಆಕ್ಚುಲಿ ತುಂಬಾ ಚೆನ್ನಾಗಿ ಹಿಡ್ಕೊಂಡಿದೆ. ನೀವು ಹೇಳಿರಲ್ಲ, ಹೌದು, ಹಿಡ್ಕೊಳ್ಳಿ ಮಸಾಲೆ ಎಲ್ಲ ಒಂಚೂರು ಅಂತ. ನಿಮ್ಮ ಮಾತು ತುಂಬಾ ಚೆನ್ನಾಗಿ ಕೇಳ್ತಿದೆ. ಇವತ್ತಿನ ಈ ಜೀರಾ ಮಟನ್ಗೆ ನನ್ನ ಕಡೆಯಿಂದ ಹೊಡಿಶಾಗೆ ಮಜ್ಗಿ. ಜೀರಿಗೆ ಮಟನ್ ಮಾಡುವ ವಿಧಾನ: ಮೊದಲು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಬೌಲ್ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡಿ. ಈಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಟೀ ಸ್ಪೂನ್ ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ 1 ಬೌಲ್ ಟೊಮ್ಯಾಟೊ, ಚೆನ್ನಾಗಿ ತೊಳೆದ ಅರ್ಧ ಕೆಜಿ ಮಟನ್ ಸೇರಿಸಿ ಮಟನ್ಗೆ ಮಸಾಲೆ ಬೆರೆಯುವಂತೆ ಬಾಡಿಸಿಕೊಂಡು ಕುಕ್ಕರ್ನ ಮುಚ್ಚಳ ಮುಚ್ಚಿ 2 ವಿಸಿಲ್ ಬರುವವರೆಗೆ ಬೇಯಿಸಿಕೊಳ್ಳಿ. 2 ವಿಸಿಲ್ ಬಂದ ನಂತರ ಮಟನ್ ಬಿಟ್ಟಿರುವ ನೀರನ್ನು ಇನ್ನೊಂದು ಬೌಲ್ಗೆ ತೆಗೆದಿಟ್ಟುಕೊಳ್ಳಿ. ಈಗ ಇನ್ನೊಂದು ಪ್ಯಾನ್ಗೆ 3/4 ಟೀ ಸ್ಪೂನ್ ಕಾಳು ಮೆಣಸು, 3/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಓಂಕಾಳು, ಸ್ವಲ್ಪ ಕರಿಬೇವು ಹಾಗೂ 1 ಕಪ್ ಹಸಿ ಮೆಣಸಿನಕಾಯಿ ಹಾಕಿ ಪರಿಮಳ ಬರುವವರೆಗೆ ಹುರಿದುಕೊಳ್ಳಿ. ಹುರಿದ ಸಾಮಗ್ರಿಗಳು ಸ್ವಲ್ಪ ತಣ್ಣಗಾಗಲು ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿ ಮಸಾಲೆ ಮಾಡಿ ಬದಿಗಿಟ್ಟುಕೊಳ್ಳಿ. ಇನ್ನೊಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ 8 ಜಜ್ಜಿದ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಕರಿಬೇವು ಹಾಕಿ ಹುರಿಯಿರಿ. ನಂತರ 1 ಕಪ್ ಟೊಮ್ಯಾಟೊ ಹಾಗೂ ಬೇಯಿಸಿದ ಮಟನ್ ಸೇರಿಸಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ನಂತರ ರುಬ್ಬಿಕೊಂಡ ಮಸಾಲೆಯ ಮಿಶ್ರಣವನ್ನು ಸೇರಿಸಿ ಮಟನ್ ಬೇಯಿಸಿದ ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿಕೊಂಡರೆ ಜೀರಿಗೆ ಮಟನ್ ಸವಿಯಲು ಸಿದ್ಧ. ಕುಸುಮಾ ಮೇಡಮ್, ತುಂಬ ಖುಷಿ ಆಯಿತು ಈ ನಮ್ಮ ಸಂಸಾರ ಸಾರಥಿ ಸಂಚಿಕೆಗೆ ಬಂದು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೋಟೆಲ್ಲು ಹೀಗೆ ನಡೀತಾ ಇರಲಿ, ಚಂದ ನಡೀತಾ ಇರಲಿ, ಇನ್ನಷ್ಟು ಜನರಿಗೆ ಅನ್ನ ಹಾಕುವಂಥ ಭಾಗ್ಯ ನಿಮಗೆ ಸಿಗಲಿ. ತುಂಬಾ ಸಂತೋಷ ಮೇಡಮ್, ನಿಮ್ಮನ್ನು ನೋಡಿದ್ದು ಮತ್ತೆ ನಿಮ್ಮ ಜೊತೆಗೆ ಇಷ್ಟೊತ್ತು ಟೈಮ್ ಕಳೆದಿದ್ದು ತುಂಬಾ ಖುಷಿ ಆಗಿದೆ. ಬೆಂಗಳೂರಿನ ರಸ್ತೆಯಲ್ಲಿ ಆಟೋ ಹ್ಯಾಂಡಲ್ ನ ಹಿಡಿದಿರುವಂತಹ ಒರಿಜಿನಲ್ ಸಾರಥಿ, ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗಷ್ಟೇ ಸಖತ್ತು ವೈರಲ್ ಆಗಿರುವಂತಹ ಸೂಪರ್ ಲೇಡಿ. ಲೆಟ್ಸ್ ವೆಲ್ಕಮ್ ನೇತ್ರಾವತಿ. ಮಹಾರಥ ಸಾರಥಿ, ಸೂರ್ಯ ನಮ್ಗೆ ಎದ್ದು ತಾನೆ ಆರತಿ. ಒಂಥರ ಖುಷಿ ಇದೆ ನಿಮ್ಮ ನೋಡಿದ್ರೆ. ಕಾಮನ್ ನಾವು ಯೂಶಲಿ ಫ್ಯಾನ್ಸ್ಗಳು ಸ್ಟಾರ್ಗಳ ಹತ್ರ ಆಟೋಗ್ರಾಫ್ ತಗೊಳ್ತಾರೆ. ನಾನು ನಿಮ್ಮ ಹತ್ರ ಆಟೋಗ್ರಾಫ್ ತಗೊಳ್ಳೋಣ ಅಂತ ಇದ್ದೀನಿ, ಕೊಡ್ತೀರಾ? ಯಾಕೆ ಅಂತಂದ್ರೆ ನಮ್ಮ ಶಂಕರಣ್ಣ ಅವರು ಓಡಿಸ್ತಾ ಇದ್ದಂತಹ ಸಾರಥಿ ಆಟೋ ರಾಜ ಅಂತಲೇ ಫೇಮಸ್ ಆಗಿದ್ರು.
ನಮ್ಮ ದರ್ಶನ್ ಸರ್ ಅವ್ರು ಫೇಮಸ್ ಆಗಿದ್ರು, ಸಾರಥಿ ಅಂತಲೇ ಫೇಮಸ್ ಆಗಿದ್ರು. ಸೊ ಅಂತ ಆಟೋಗೆ ಇವರೊಬ್ರು ಲೇಡಿ ಸಾರಥಿ ಇದ್ದಾರೆ ಇವತ್ತು. ಸೊ ಹಾಗಾಗಿ ನೀವು ಅಂದ್ರೆ ನಂಗೊಂಥರ ಇವಾಗ ಏನೋ ಒಂಥರ ಹೆಮ್ಮೆ. ಹಾಗಾಗಿ ನನಗೊಂದು ಆಟೋಗ್ರಾಫ್ ಸಿಗ್ಬಹುದಾ? ಥ್ಯಾಂಕ್ ಯು ಮ್ಯಾಮ್. ಫಸ್ಟ್ ಟೈಮ್ ನಾನು ಆಟೋಗ್ರಾಫ್ ಹಾಕ್ತಿರೋದು. ಇನ್ನು ಮೇಲೆ ಎಲ್ರಿಗೂ ಹಾಕ್ತೀವಿ, ಹಾಕಿ. ಸೂಪರ್. ನೋಡಿದ್ರ ನಮ್ಮ ನೇತ್ರ ಮೇಡಮ್ ಅವ್ರ ಆಟೋಗ್ರಾಫ್ ಹಂಗೆ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಬಿಟ್ರೆ ಮೇಡಮ್ ಆಸ್ತಿ ಎಲ್ಲ ನಮ್ಮದೇ. ಸೊ ನೇತ್ರಾವತಿ ಅವರೇ, ಮೊದಲಿಗೆ ನಮ್ಮ ಸಂಸಾರದ ಸಾರಥಿ ಅಡುಗೆ ಮನೆಗೆ ನಿಮ್ಗೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸೊ ನನಗೋಸ್ಕರ ಏನ್ ತಗೊಂಡ್ಬಂದಿದ್ದೀರಾ? ಮ್ಯಾಮ್ ನಾನು ಇವತ್ತು ಎಗ್ ಗೀ ರೋಸ್ಟ್ ಮಸಾಲ ಮಾಡೋಣ ಅನ್ಕೊಂಡಿದ್ದೀನಿ. ವಾ, ಎಗ್ ಗೀ ರೋಸ್ಟ್ ಮಸಾಲ, ಸೂಪರ್. ಸೊ ಇವಾಗ ನಿಮ್ಮ ಮೊಟ್ಟೆ ಗೀ ರೋಸ್ಟ್ ಮಸಾಲ ಮಾಡೋದಕ್ಕೆ ಎಲ್ಲ ಐಟಮ್ಸ್ ಇದೆಯಾ? ಒಂದ್ ಐಟಮ್ ಮಿಸ್ ಆಗಿದೆ ಮೇಡಮ್. ಒಂದ್ ಐಟಮ್ ಮಿಸ್ ಆಗ್ಬಿಟ್ಟಿದ್ಯಾ? ಹಾ. ಅದಕ್ಕ ನೀವ್ ಇಷ್ಟು ಡಲ್ ಆಗಿ ಬಂದಿದ್ದು ಬರ್ಬೇಕಾದ್ರೆ ಯೋಚನೆ ಮಾಡ್ಬೇಡಿ. ಇವಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಹತ್ತಿರದಲ್ಲೇ ಇರುವಂತ ಸ್ಮಾರ್ಟ್ ಬಜಾರ್ಗೆ ಹಿಂಗೋಗ್ ಹಂಗ್ ಬಂದು ನಿಮ್ ಮಿಸ್ ಆಗಿರೋ ಐಟಮ್ ನ ಹಿಂಗ್ ತಗೊಂಡ್ಬರ್ತೀನಿ. ಓಕೆನಾ? Okay, ma'am. ಯಾಕೆ ಹೇಳಿ? ಬಿಕಾಸ್ ಸ್ಮಾರ್ಟ್ ಬಜಾರ್ ಇಲ್ಲೇ ಹತ್ತಿರದಲ್ಲಿದೆ. ಜಸ್ಟ್ 10 ಮಿನಿಟ್ಸ್. ನಮ್ಮ ಇಲ್ಲಿ ಅಂತ ಅಷ್ಟೇ ಅಲ್ಲ, ಎಲ್ಲಾ ಕಡೆನೂ ಇದಾವೆ. ನೀವೇನೇ ಐಟಮ್ ಬರತ್ರು ಚಕ್ ಅಂತ ಹೋಗಿ ತಗೊಂಡ್ಬರ್ತೀವಿ. ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಳಕ್ ಏನ್ ಬೇಕು? ಮ್ಯಾಮ್ ಪ್ಯಾನ್ ಬೇಕು ಒಂದು. ಪ್ಯಾನ್ ಬೇಕು. ನೋಡಿ, ಫ್ಯಾನ್ಗೆ ಪ್ಯಾನ್ ಕೊಡ್ತಾ ಇದೀನಿ. ಓಕೆ, ಸ್ವಲ್ಪ ಗೀ ಹಾಕ್ಕೊಳ್ತೀನಿ. ಓಕೆ, ಗೀ ರೋಸ್ಟ್ಗೆ ಫಸ್ಟ್ ಗೀ ಇಂದಾನೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಸ್ವಲ್ಪ ಲೈಟ್ ಆಗಿ ಗೀ ಹಾಕೋಬೇಕು. ಓಕೆ, ಇದು ಸ್ಪೈಸಸ್ ಫ್ರೈ ಮಾಡ್ಕೊಳಕ್ಕೆ ಅಷ್ಟು ಹಸಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಣ. Okay. ಒಂದ್ ಕಲರು ಮತ್ತೆ 7 ಟೇಸ್ಟ್. ಒಂದ್ 10. ಒಂದ್ 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತೀನಿ. Okay. ಒಂದು 2 ಸ್ಪೂನ್ ಆಗೋಷ್ಟು ಧನಿಯಾ. ಓಕೆ, ಖಾರಕ್ಕೋಸ್ಕರ 1 ಸ್ಪೂನ್ ಕಾಳು ಮೆಣಸು ಹಾಕ್ತಿದ್ದೀನಿ. ಹಾಗೆ 1 ಸ್ಪೂನು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಓಕೆ. ಸ್ವಲ್ಪ ಬ್ರೌನ್ ಕಲರ್ ಬರೋ ತರ ಫ್ರೈ ಮಾಡ್ಕೋಬೇಕು. ಏನ್ ಓದಿರೋದು ನಮ್ಮ ನೇತ್ರಾವತಿ ಅವರು? ಮ್ಯಾಮ್ ನಂದು ಡಿಪ್ಲೊಮಾ CS ಆಗಿದೆ, ಇನ್ಕಂಪ್ಲೀಟ್ ಆಗಿದೆ. ಹೌದಾ? ಓಕೆ, ಇಲ್ಲೇ ಬೆಂಗಳೂರಲ್ಲೇ ಓದಿದ್ದ ನೀವು? ಇಲ್ಲ, ನಂದು ಮೂಲತಃ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರ ತಾಲೂಕು. ಯಾಕೆ ಡಿಸ್ಕಂಟಿನ್ಯೂ ಮಾಡ್ಬಿಟ್ರಿ? ಅವಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಫೈನಾನ್ಷಿಯಲ್ ಪ್ರಾಬ್ಲಮ್, ಮನೆ ಕಡೆ ಓದಿಸೋಕೆ ಮನೆ ನಿಭಾಯಿಸೋದಕ್ಕೆ ನೀವು ಓದು ಬಿಟ್ಟು ಜವಾಬ್ದಾರಿನ ಅವಾಗ್ಲೇ ಹೊತ್ಕೊಂಡ್ಬಿಟ್ರಾ? ರೈತರಲ್ವಾ ನಮ್ಮ ಅಪ್ಪ ಅಮ್ಮ, ಓದಿಸೋದಕ್ಕೆಲ್ಲ ಸ್ವಲ್ಪ ಕಷ್ಟ ಇತ್ತು. ಓಕೆ, ಅದಕ್ಕೋಸ್ಕರ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ಬ್ಯಾಂಗ್ಳೂರ್ಗೆ ಜಾಬ್ ಅಂತ ಬಂದು. ಮ್ಯಾಮ್ ಇದಕ್ಕೆ ಇವಾಗ ಸ್ವಲ್ಪ ಮೆಂತ್ಯ ಹಾಕೊಳ್ಳೋಣ. ಒಂದು 1/4 ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ತೀನಿ. ಹುಣಸೆ ಹಣ್ಣು ಒಂದು ನಿಂಬೆ ಹಣ್ಣಿನ ಗಾತ್ರ ಚಿಕ್ಕದು. ಫ್ರೈ ಆಗಿದೆ, ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಗ್ರೈಂಡ್ ಮಾಡ್ಕೊಟ್ಟು ಬಿಡ್ಲಾ? ಫಸ್ಟ್ ಡ್ರೈ ಆಗಿ ಇದು ಮಾಡ್ಕೊಳ್ಳಿ, ಪೌಡರ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ವಾಟರ್ ಆಡ್ ಮಾಡ್ಬಿಟ್ಟು ಪೇಸ್ಟ್ ತರ ಮಾಡಿ. ಹೌದಾ? ವಾಕೆ. ಅಕ್ಕ ನೀರ್ ಹಾಕ್ಬಿಟ್ಟು ಇದು ಮಾಡ್ಬೇಕು. ಎಷ್ಟು ನೀರ್ ಹಾಕ್ಲಿ? ಪೇಸ್ಟ್ ಆಗೋ ತರ ಹಾಕಿ ಪರವಾಗಿಲ್ಲ. ಸಾಕಾ? ಇನ್ನು ಸ್ವಲ್ಪ ಹಾಕಿ. ಓಕೆ, ಇವಾಗ ನಿಮ್ ಪೇಸ್ಟ್ ರೆಡಿ ಆಗಿದೆ. ಏನ್ ಮಾಡ್ಕೊಳ್ಳೋಣ? ಎಗ್ನ ಮ್ಯಾರಿನೇಟ್ ಮಾಡ್ಕೊಳ್ಳಿ. ಏನ್ ಬೇಕು ಮಾಡ್ಕೊಳಕ್ಕೆ? ಒಂದು ಪ್ಲೇಟ್ ಬೇಕು. ನಮ್ಮ ಎಗ್ಗಿಗೆ ಲೈನ್ಸ್ ಹಾಕೋಬೇಕು ಫಸ್ಟ್. ಇದು ತಗೋಬರ್ಲಾ? ಓ, ಹಂಗ್ ಲೈನ್ಸ್? ಸಾರಿ, ನಾನು ಲೈನ್ಸ್ ಹಾಕೋಬೇಕು ಅಂದಿದ ತಕ್ಷಣ ಈ ಪೇಪರ್ ಅಲ್ಲಿ 1, 2, 3 ಅಂತ ಲೈನ್ಸ್ ಹಾಕೋತಾರಲ್ಲ, ಹಂಗ ಹಾಕೋಬೇಕು. ಇಲ್ಲ, ನಮ್ಮ 2 ಸ್ಪೂನು ಅಚ್ಚ ಖಾರದ ಪುಡಿ ತಗೊಳ್ತಾ ಇದ್ದೀನಿ. 2 ಸ್ಪೂನ್ ಖಾರದ ಪುಡಿ. 1 ಸ್ಪೂನ್ ಆಗಷ್ಟು ಅರಿಶಿನ ತಗೊಳ್ತಾ ಇದ್ದೀನಿ. ಈಗ ಒಂದು 1/2 ಸ್ಪೂನ್ ಆಗಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅಲ್ಲ, ನೀವು IT ಬಿಟ್ಬಿಟ್ಟು ಹಿಂಗೆ ಸ್ಟೇರಿಂಗ್ ಹಿಡಿದಾಗ ನಿಮ್ ಫ್ರೆಂಡ್ಸು ನಿಮ್ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರ? ಅವಾಗ ಫ್ಯಾಮಿಲಿ ಅವರು ಜೊತೆಲಿ ಇರಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿ ನಾವು ದೂರ ಇದ್ವಿ. ಅವಾಗ ಆ ಟೈಮಲ್ಲಿ ಯಾರೂ ಫ್ಯಾಮಿಲಿ ಇರಲಿಲ್ಲ, ನಾನು ನನ್ನ ಮಕ್ಕಳು ಇಬ್ರು ಅಷ್ಟೇ. ಇಬ್ರು ಮಕ್ಳಿದಾರ? ಇಬ್ರು ಮಕ್ಕಳಿದ್ದಾರೆ. ಇದು ರೆಡಿ ಆಗಿದೆ, ಇದು ಹಾಕಿದೀನಿ. ಒಂದು ಕಡಾಯಿ ಬೇಕು. ಎಗ್ ಗೀ ರೋಸ್ಟ್ ಆಗಿರೋದ್ರಿಂದ ಗೀನ ಸ್ವಲ್ಪ ಹಾಕೋಬೇಕು. ಓಕೆ, ಎಷ್ಟು ಹಾಕೊಳ್ಳೋಣ? ಒಂದು 3-4 ಸ್ಪೂನ್ ಹಾಕೊಳ್ತೀನಿ. 3-4 ಸ್ಪೂನು. ಇದು ಗೀ ರೋಸ್ಟೇ ಆಗಿರೋದ್ರಿಂದ ಗೀ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಗೀಗೆ ತುಂಬಾ ಅಂದ್ರೆ ಆಸ್ತಿಲಿ ದೊಡ್ಡ ಪಾಲು ಗೀ ಕೊಡ್ಬೇಕು ಅಂತ. 1 ಬೌಲ್ ಆಗಷ್ಟು ಅಂದ್ರೆ ಒಂದು ಈರುಳ್ಳಿ, 1-1.5 ಈರುಳ್ಳಿ ಅಷ್ಟು ಈರುಳ್ಳಿ ತಗೊಳ್ತೀನಿ. ಓಕೆ, ಸ್ವಲ್ಪ ಬ್ರೌನ್ ಕಲರ್ ಆಗ್ಬೇಕು, ಆ ತರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಓಕೆ.
ಈಗ ಅದಕ್ಕೆ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಹಾಕಿ ಮಾಡ್ಕೊಳ್ಳಿ. ಇವಾಗ ಟೊಮೊಟೊ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಕರಿಬೇವಿನ ಸೊಪ್ಪು ಎಷ್ಟು ಹಾಕೋಣ? ಫ್ಲೇವರ್ ಸ್ವಲ್ಪ ಸಾಕು, ಅದು ಫ್ಲೇವರ್ಗಷ್ಟೇ. ಸೋಂಪನ್ನ ಸ್ವಲ್ಪ ಅಲ್ಲಿ ಹಾಕಿ, ಅದು ಸ್ಮೆಲ್ ಬರೋದಕ್ಕೋಸ್ಕರ ಒಂದು ಮಗಮಾನ್ಲಿ ಅಂತ. ಇದಕ್ಕೆ ಬೆಲ್ಲ ಹಾಕ್ಬೇಕು. ಬೆಲ್ಲನಾ? ಹೌದು. ವಾವ್, ಸರ್ಪ್ರೈಸಿಂಗ್ಲಿ 1 ಸ್ಪೂನು ಬೆಲ್ಲ. ಎಸ್. ಅದು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು. ನಮ್ಮ ಒಂಚೂರು ನೀರು ಆ್ಯಡ್ ಮಾಡೋಣ. ಎಷ್ಟು ಹಾಕೋಣ? ಸಾಕು. ಇವಾಗ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ. ಮೊಟ್ಟೆ ಮೇಲೆ ಈ ಥರ ಹಾಕ್ಕೊಳ್ಳೋಣ, ಅವಾಗ ಮಸಾಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ. ನಾನು ಒಂದ್ಸತಿ ಮಾಡ್ಲಾ, ನಂಗೆ ಆ ಥರ ಇಷ್ಟ ಕೋಟಿಂಗ್ ಮಾಡಕ್ಕೆ. ಅಮ್ಮ ನೋಡಕ್ಕ ಚೆನ್ನಾಗಿ ಆಗ್ತದೆ. ನಾನು ನೇತ್ರಕ್ಕ ಹಾಕಿದ್ದೀರಾ? ನಿಮ್ಮ ಆಟೋದಲ್ಲಿ ನಮ್ನ ಯಾವಾಗ ರೌಂಡ್ ಕರ್ಕೊಂಡು ಹೋಗ್ತೀರಾ? ಬನ್ನಿ ಮ್ಯಾಮ್, ಇವಾಗಲೇ ಕರ್ಕೊಂಡು ಹೋಗ್ತೀನಿ. ಒಂದು 2 ಮಿನಿಟ್ಸ್ ಕುಕ್ ಆದರೆ ಸಾಕು ಮ್ಯಾಮ್. ಎಗ್ ಗೀ ರೋಸ್ಟ್ ಮಸಾಲ ರೆಡಿ ಆಗಿದೆ. ಟೇಸ್ಟ್ ಮಾಡ್ತಿದ್ದೀನಿ ನೇತ್ರ ಅವರೇ. ಓಕೆ. ವಾವ್, ಸಕ್ಕತ್ತಾಗಿ. ನೀವು ಟೇಸ್ಟ್ ಮಾಡಿ. ಸೂಪರ್, ಫ್ಯಾಂಟಾಸ್ಟಿಕ್. ಆಕ್ಚುಲಿ ಇವರು ಬೆಲ್ಲ ಹಾಕ್ಬೇಕಾದ್ರೆ ಬೆಲ್ಲ ಯಾಕೆ ಹಾಕ್ತಿದ್ದಾರೆ ಅನ್ಕೊಂಡೆ. ಅದು ಸ್ವಲ್ಪ ಟೇಸ್ಟ್ ಬ್ಲೆಂಡ್ ಆಗಿದೆ, ಸಕ್ಕತ್ತಾಗಿ ಬ್ಲೆಂಡ್ ಆಗಿದೆ. ಸೊ ನಿಮ್ಮ ಎಗ್ ಗೀ ರೋಸ್ಟ್ ಮಸಾಲಾಗೆ ನನ್ನ ಕಡೆಯಿಂದ ಹಡಿಶಾಗಿ ಆಗಿ ಮಜ್ಗಿ. ಎಗ್ ಗೀ ರೋಸ್ಟ್ ಮಸಾಲಾ ಮಾಡುವ ವಿಧಾನ: ಮೊದಲು ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಕಾಯಿಸಿಕೊಳ್ಳಿ. ನಂತರ 10 ಬ್ಯಾಡಗಿ ಒಣಮೆಣಸಿನಕಾಯಿ, 2 ಟೇಬಲ್ ಸ್ಪೂನ್ ಧನಿಯಾ ಕಾಳು, 1 ಟೇಬಲ್ ಸ್ಪೂನ್ ಕಾಳು ಮೆಣಸು ಹಾಗೂ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಪರಿಮಳ ಬರುವವರೆಗೆ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ 1/4 ಟೀ ಸ್ಪೂನ್ ಮೆಂತ್ಯ, ಸ್ವಲ್ಪ ಹುಣಸೆ ಹಣ್ಣು ಸೇರಿಸಿ ಹುರಿದು ಸ್ವಲ್ಪ ಸಮಯ ಸಾಮಗ್ರಿಗಳು ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಂಡು ಪೇಸ್ಟ್ ರೀತಿ ಮಸಾಲೆ ತಯಾರಿಸಿಕೊಳ್ಳಿ. ಈಗ ಮೊದಲೇ ಬೇಯಿಸಿಕೊಂಡ ಮೊಟ್ಟೆ ತೆಗೆದುಕೊಂಡು ಖಾರ ಚೆನ್ನಾಗಿ ಹಿಡಿಯುವಂತೆ ಎಗ್ ಮೇಲೆ ಸಣ್ಣ ಸಣ್ಣ ಕಟ್ಗಳನ್ನು ಹಾಕಿ ಬದಿಗಿಟ್ಟುಕೊಳ್ಳಿ. ಈಗ ಒಂದು ಬೌಲ್ನಲ್ಲಿ 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಅರಿಶಿನ ಹಾಗೂ ಅರ್ಧ ಟೀ ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕಟ್ ಮಾಡಿದ ಮೊಟ್ಟೆಗಳನ್ನು ತಯಾರಿಸಿಕೊಂಡ ಖಾರದ ಮಸಾಲೆಯಲ್ಲಿ ಚೆನ್ನಾಗಿ ರೋಲ್ ಮಾಡಿ ಪಕ್ಕಕ್ಕೆ ಇಟ್ಟುಕೊಳ್ಳಿ. ನಂತರ ಒಂದು ಬಾಣಲೆಗೆ 4 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಕಾಯಿಸಿ 1 ಬೌಲ್ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಹುರಿದುಕೊಳ್ಳಿ. ನಂತರ ತಯಾರಿಸಿಕೊಂಡ ಮಸಾಲಾ ಪೇಸ್ಟ್ ಅನ್ನು ಬಾಣಲೆಗೆ ಸೇರಿಸಿ. ಜೊತೆಗೆ 1 ಬೌಲ್ ಟೊಮ್ಯಾಟೊ, ಸ್ವಲ್ಪ ಕರಿಬೇವು ಹಾಗೂ 1/4 ಟೀ ಸ್ಪೂನ್ ಸೋಂಪು ಕಾಳು ಹಾಕಿ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಬಾಡಿಸಿಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಬೆಲ್ಲ ಸೇರಿಸಿ ಕಲಸಿ. ಬಳಿಕ ಖಾರ ಮಸಾಲೆ ಸವರಿದ ಮೊಟ್ಟೆಗಳನ್ನು ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸಣ್ಣ ಉರಿಯಲ್ಲಿ ಮಸಾಲೆ ಮೊಟ್ಟೆಗೆ ಚೆನ್ನಾಗಿ ಹಿಡಿಯುವಂತೆ ಸುಮಾರು 5 ನಿಮಿಷಗಳ ಕಾಲ ಬೇಯಿಸಿಕೊಂಡರೆ ಮಕ್ಕಳಿಗೆ ಇಷ್ಟವಾಗುವ ಎಗ್ ಗೀ ರೋಸ್ಟ್ ಮಸಾಲಾ ರೆಡಿ. ನೇತ್ರಾವತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಡುಗೆ ಮನೆಗೆ ಬಂದು ಇಷ್ಟು ಅಚ್ಚುಕಟ್ಟಾಗಿ ನಮಗೋಸ್ಕರ ಅಡುಗೆನ ಮಾಡಿಕೊಟ್ಟಿದ್ದಕ್ಕಾಗಿ. ನಿಮ್ಮ ಲೈಫ್ ಯಾವಾಗಲೂ ಹಚ್ಚ ಹಸಿರಾಗಿರ್ಲಿ, ಹಸಿರು ಉಳಿಸಿ ಬೆಳೆಸಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಇವತ್ತು ಯಾವ ಹೋಮ್ ರೆಮಿಡಿಯನ್ನ ತೋರಿಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ಡಾಕ್ಟ್ರೆ, ಇವತ್ತು ಯಾವ ರೆಮಿಡಿ ಹೇಳ್ಕೊಡ್ತೀರಾ? ತುಂಬಾ ಜನಕ್ಕೆ ಸೈನಸ್ ಇಶ್ಯೂ ಇರುತ್ತೆ ನಯನವ್ರೆ. Yes. ಅಂದ್ರೆ ಇಲ್ಲಿ ಹೆವಿನೆಸ್, ಇಲ್ಲಿ ಏನೋ ಒಂಥರ ಒತ್ತುತ್ತಾ ಇರೋ ತರ, ಇಲ್ಲೆಲ್ಲ ಹಿಡ್ಕೊಂಡಿರೋ ಹಾಗೆ. ಅಂಡ್ ಅನ್ಫಾರ್ಚುನೇಟ್ಲಿ ಇದೆಲ್ಲ ಅಕ್ಯುಮುಲೇಟ್ ಆಗೋದು ನಿಮ್ಮ ಇಮ್ಯುನಿಟಿ ಕಮ್ಮಿ ಆದಾಗ ಇನ್ನೂ ಜಾಸ್ತಿನೇ ಆಗುತ್ತೆ. ಒಳ್ಳೆ ಬ್ಯಾಕ್ಟೀರಿಯಾಗಳು ಹಾಳಾದಾಗ ನೀವು ಆಂಟಿಬಯೋಟಿಕ್ ತಗೊಂಡು ಸರಿ ಮಾಡ್ಕೊಳ್ತೀನಿ ಅಂತ 1 ವಾರ 15 ದಿನ ಚೆನ್ನಾಗಿ ಅನ್ಸಿದ್ರೆ ಮತ್ತೆ ಅದು ಬರ್ತಾನೇ ಇರುತ್ತೆ. ತುಂಬಾ ಸುಲಭವಾಗಿ ನಾನು ಇವಾಗ ಹೇಳ್ಕೊಡೋ ಒಂದು ಡಿಶ್ ಸೈನಸ್ಸಿಗೆ ಬೇಕಾಗೋ ಶುಂಠಿ ಕಷಾಯವನ್ನ ಮಾಡಿ ತೋರಿಸ್ತಾ ಇದ್ದೀನಿ. Super. ಸೊ 1 ಗ್ಲಾಸ್ ಅಷ್ಟು ನೀರ್ನ ಹಾಕಿ ಪ್ಲೀಸ್. ಎಸ್, ಪರ್ಫೆಕ್ಟ್. ಸೊ ಆಂಟಿ ಇನ್ಫ್ಲಮೇಟ್ರಿ, ಪೇನ್ ರಿಲೀಫ್ ಕೊಡುವಂಥ ಅದ್ಭುತವಾದ ಶುಂಠಿಯನ್ನ ಗ್ರೇಟೆಡ್ ಸುಮಾರು 1 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ನೀರಲ್ಲಿ ಕುದಿಬೇಕು. ಸೊ ರೆಗ್ಯುಲರ್ ಎಕ್ಸರ್ಸೈಸ್ ಆಕ್ಚುಲಿ ಸೈನಸ್ ಇರೋರಿಗೆ ತುಂಬಾನೇ ಸಹಾಯ ಮಾಡುತ್ತೆ. ಎಷ್ಟೋ ಜನ ತಿಳ್ಕೊಂಡಿರಲ್ಲ. ಸೊ ಆಲ್ಮೋಸ್ಟ್ ಅರ್ಧ ಭಾಗದಷ್ಟು ನೀರು ಕುದ್ದು ಅದರದ್ದು ಎಲ್ಲ ಒಳ್ಳೊಳ್ಳೆ ಕಾಂಪೌಂಡ್ಸ್ ಎಲ್ಲ ಅದು ರಿಲೀಸ್ ಮಾಡಿದೆ ನೀರಿಗೆ.
ಈಗ ಇದು ಉಪಯೋಗಿಸೋಕ್ಕೆ ಲಾಯಕ್ಕಾಗಿದೆ. ಸೊ ನಾವು ಸ್ಟವ್ ಆಫ್ ಮಾಡಿ ಈಗ ಇದನ್ನು ಸೋಸ್ಕೊಳ್ಳೋಣ ಮೊದಲು. ಓಕೆ. ಈಗ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ 1 ಚಿಟಿಕೆಯಷ್ಟು ಅರಿಶಿಣ ಪುಡಿ ಹಾಕಬೇಕು. ಸೈನಸ್ ಆದವ್ರಿಗೆ ಇಲ್ಲೆಲ್ಲ ಇನ್ಫೆಕ್ಷನ್ ಥರ ಆಗಿರುತ್ತೆ, ಸೊ ಅದೆಲ್ಲ ತೆಗಿಯೋಕ್ಕೆ ಖಂಡಿತ ಅರಿಶಿಣ ತುಂಬಾ ಸಹಾಯ ಮಾಡುತ್ತೆ. Okay. ಆಮೇಲೆ 1 ಚಿಟಿಕೆಯಷ್ಟು ಮೆಣಸಿನ ಪುಡಿ ಹಾಕಬೇಕು. ಓ ಎಸ್, ಸ್ಪೈಸ್ ಸ್ವಲ್ಪ ತಗೊಂಡಷ್ಟು ಸೈನಸ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೌದಾ? ಸೊ ಹೌದು, ಖಂಡಿತ. ಈಗ ಇದು ಸ್ವಲ್ಪ ತಣ್ಣಗಾಗ್ತಾ ಇದ್ದಾಗ ನಾನು ಜೇನುತುಪ್ಪ ಬೆರೆಸ್ತೀನಿ. ಅಫ್ಕೋರ್ಸ್ ಒಂದು 3 ಇಂದ 4 ಡ್ರಾಪ್ ನಿಂಬೆ ರಸವನ್ನು ಇದಕ್ಕೆ ಬಳಸಬಹುದು. ವಿಟಮಿನ್ ಸಿ ತುಂಬಾ ಇಂಪಾರ್ಟೆಂಟು ಸೈನಸ್ ಇರೋರಿಗೆ. ಇಮ್ಯುನಿಟಿ ಹೆಚ್ಚಾಗ್ತಾ ಇದ್ದಾಗೆ ಅವ್ರದ್ದು ಸೈನಸ್ ಕ್ಲಿಯರ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ ಅದರಿಂದ. ನಾನವರೇ ಇದು ಉಗುರು ಬೆಚ್ಚಗಾಗಿದೆ. ನಾವೀಗ 1 ಸ್ಪೂನಷ್ಟು ಟೀ ಸ್ಪೂನಷ್ಟು ಜೇನುತುಪ್ಪನ ಇದಕ್ಕೆ ಬೆರೆಸೋಣ. ನಯನವರೇ, ತುಂಬಾ ರಿಫ್ರೆಶಿಂಗ್ ಅನ್ಸುತ್ತೆ. ಇದರ ಅರೋಮಾನೇ ಒಂಥರ ರಿಲ್ಯಾಕ್ಸ್ ಆದಂಗೆ ಅನ್ಸುತ್ತೆ. ಅದರಿಂದ ದಯವಿಟ್ಟು ಇದನ್ನ ಟೇಸ್ಟ್ ಮಾಡಿ ಹೇಗೆ ಅನ್ಸುತ್ತೆ ಅಂತ ಹೇಳಿ. ಸೊ ವಾವ್, ಸಖತ್ತಾಗಿದೆ. ನಂಗೆ ನಾರ್ಮಲ್ ಟೀಲಿ ಯೂಶಲಿ ಜಿಂಜರ್ ನಂಗೆ ಒಂಥರ ಒಳ್ಳೆ ಮಜಾ ಕೊಡೋದು. ನಂಗೆ ಆ ಥರ ತುಂಬಾ ಇಷ್ಟ ಆಗ್ತು, ಜಿಂಜರ್ ಸಿನಮನ್ ಎಲ್ಲ ಹಾಕಿ. ದಟ್ಸ್ ಗುಡ್. ದಿಸ್ ಇಸ್ ಟೋಟಲಿ ಡಿಫ್ರೆಂಟ್. ದಿಸ್ ಇಸ್ ಸೋ ವಾವ್ ಫೀಲ್ ಬರುತ್ತೆ. ತುಂಬಾ ರಿಫ್ರೆಶಿಂಗ್ ಆಕ್ಚುಲಿ. ಸೂಪರ್ ಫ್ಯಾಂಟಾಸ್ಟಿಕ್. ನೋಡಿದ್ರಲ್ಲ, ಸೊ ನಿಮ್ಮ ಸೈನಸ್ಗೆ ನಮ್ಮ ಶುಂಠಿ ಟೀ, ನಮ್ಮ ಶುಂಠಿ ಹರ್ಬಲ್ ಟೀ ಇಸ್ ಅ ರಾಮಬಾಣ. ನೀವು ಕೂಡ ಟ್ರೈ ಮಾಡಿ. ಡಾಕ್ಟ್ರೆ, ಇವತ್ತಿನ ಮನೆ ಮದ್ದನ್ನಷ್ಟು ಸುಲಭವಾಗಿ ಹೇಳ್ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇವತ್ತಿನ ನಮ್ಮ ಸಂಸಾರ ಸಾರಥಿಯ ಅಡುಗೆ ಮನೆಯಲ್ಲಿ ಅಚ್ಚುಕಟ್ಟಾಗಿ ಎಷ್ಟು ಈಸಿಯಾಗಿ ರೆಸಿಪಿಗಳನ್ನ ತೋರಿಸಿದ್ರು ಅಂತ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೂ ಕೂಡ ತಿಳಿಸಿ.